ಏನ್ ಹೇಳ್ತೀರಿ ಈ ಬಗ್ಗೆ? ಸರ್, ಈಗ ಇದು 30 ವರ್ಷಗಳಾತು. ಈ ರಸ್ತೆ ಬಗ್ಗೆ ಗುಂಡಿಗಳು, ರಸ್ತೆ ಎಲ್ಲ ಕೆಟ್ಟೋಗಿದೆ. ಮಳೆಗಾಲದಲ್ಲಿ ಓಡಾಡಕ್ ಆಗಲ್ಲ. ಆಮೇಲೆ ವಯಸ್ಸಾದವರು, ಸ್ಕೂಲಿಗೆ ಹೋಗೋ ಮಕ್ಕಳು, ಆಮೇಲೆ ಬೇಕಾದಂತ ಸ್ಕೂಲಿಗೆ ಹೋಗಂತ ಮಕ್ಕಳು, ಆಟೋ, ಬೈಕು, ಕಾರ್ಗಳು ಎಲ್ಲ ಓಡಾಡ್ತವೆ. ಯಾವುದು ನಿರ್ಲಕ್ಷ್ಯತನದಿಂದ ಈ ರಸ್ತೆಯನ್ನು ಮಾಡಿಲ್ಲ. 30 ವರ್ಷಗಳಾದ್ರೂ ಏನು ಮುಟ್ಟಿಲ್ಲ. 4 ಜನ ಕೌನ್ಸಿಲರ್ಗಳು ಬಂದ್ರು, ಆದ್ರೆ ರಸ್ತೆ ಬಗ್ಗೆ ಯಾವ್ದು ಗಮನ ಮಾಡ್ಲಿಲ್ಲ ಸರ್. ಅವರು ಬರೀ ಏನ್ ಮಾಡೋದು, ಬರ್ತೀನಿ, ಮಾಡ್ತೀನಿ, ಗೆದ್ದ ಮೇಲೆ ನಾನು ಮಾಡ್ಕೊಡ್ತೀನಿ ಅಂತಾರೆ. ಆಶ್ವಾಸನೆಗಳನ್ನು ಕೊಡ್ತಾ ಗೆದ್ದು ಹೋದ್ಮೇಲೆ ಈ ರೋಡ್ ಕಡೆಗೆ ತಿರುಗೂ ನೋಡಿಲ್ಲ ಸರ್. ಈಗ ಈ ರಸ್ತೆಯನ್ನ ಮಾಡಿದೀವಿ ಅಂತ ಹೇಳೇನೆ ಒಂದು 17 ಲಕ್ಷ ಹಣವನ್ನ ಹರಿಹರ ನಗರಸಭೆಯಿಂದ ತಗೊಂಡಿದ್ದಾರೆ. ಎಲ್ಲಾ ವಾರ್ಡ್ಗಳಲ್ಲಿ ಗುಂಡಿ ಮುಚ್ಚಿದೀವಿ ಅಂತ. ಈ 6ನೇ ವಾರ್ಡ್ ನಿಮ್ದು ಇದು. ಇದರಲ್ಲೂ ಕೂಡ ಗುಂಡಿ ಮುಚ್ಚಿದೀವಿ ಅಂತ ಹೇಳಿ ಹಣ ತೆಗೆದಿದ್ದಾರೆ. ಗುಂಡಿ ಮುಚ್ಚಿದಾರೆ ಏನು ಸರ್? ಅದು ನಮ್ದು ಕಾರ್ನರ್ ಇಲ್ಲಿ ಇರೋದು ನಮ್ಮ ಮನೆ. ಆ ಮನೆ ಮಣ್ಣ ಜಲ್ಲಿ ಏನ್ ಇತ್ತಲ್ಲ ಎಲ್ಲಾ ರೋಡಿಗೆ ಹಾಕಿದೆ. ಡೈಲಿ 2 ರಿಂದ 3 ಜನ ಬೀಳ್ತಾರೆ. ವಯಸ್ಸಾದವರು ನಾವೇ ಎತ್ತೆತ್ ಕಳಿಸ್ತೇವಿ. ಈ 30 ವರ್ಷ ಆತು, ಏನು ಗುಂಡಿನೂ ಮುಚ್ಚಿಲ್ಲ, ಏನೇನು ಮಾಡಿಲ್ಲ ಅವ್ರು. ಬರ್ತಾರೆ ಇಲ್ಲಿ ನಾವು ಮಾಡ್ತೇವೆ ಅಂತಾರೆ, ಯಾರು ಮಾಡಿಲ್ಲ. ನಮ್ಗೆ ಅಂತೂ ಸಾಕಾಗ್ಬಿಟ್ಟಿದೆ ಜನಗಳಿಗೆ. ಎಫ್ ಸಿ ಇಲ್ಲಿ ಅಲ್ಲಿ ಅಡ್ಡ ಕ್ರಾಸ್ ಅಲ್ಲಿ ಬರ್ತಾರೆ, ಗಲಾಟೆಯಲ್ಲಿ ರೋಡಿಗೆ ಅವರು ಇವರು ಅಡ್ಡ ಬನ್ನಿ. ಇಲ್ಲಿ ಬೆಜ್ಜನ್ ಗಾಡಿಗಳು ಓಡಾಡ್ತಾವ್ ಸರ್. ಇಲ್ಲಿ 3-4 ಲಿಮಿಟಿಗೆ ಗಾಡಿ ಓಡಾಡ್ತಾವ. ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಒಂದಿದೆ, ಅಲ್ಲಿಗೂ ಓಡಾಡ್ತಾವೆ. ದೊಡ್ಡ ದೊಡ್ಡ ಇದು ಇದಾವೆ, ಚರ್ಚ್ ಇದೆ, ಮಸೂದಿಗಳು ಇದಾವೆ. ಆಮೇಲೆ ಇಲ್ಲಿಂದ ಅಮರಾವತಿಗೆ ಹೋಗೋ ದಾರಿನೂ ಇದು ಪೊಲೀಸ್ ಕ್ವಾರ್ಟರ್ಸು, ಆ ಕಡೆ ಇದು ರೈಲ್ವೆ ಕ್ವಾರ್ಟರ್ಸು. ಮೇನ್ ಸರ್, ಹೆಚ್ಚು ಕಮ್ಮಿ ಬೆಳಗ್ಗೆ 6 ಗಂಟೆಗೆ ಚಾಲು ಹೋದ್ರೆ 11 ಗಂಟೆ ಮುಟ್ಟ ಗಾಡಿಗಳು ಫುಲ್ ಟ್ರಾಫಿಕ್ ಸರ್. ಒಂದು 50 ಇಂದ 100 ಬರೀ ಸ್ಕೂಲ್ ಮಕ್ಕಳು ತೋರ್ತಾವೆ. ಇಲ್ಲಿ ನೋಡಿ ಸರ್, ಇದೆ ಸ್ವಲ್ಪ ನೋಡಿ, ಅಲ್ಲಿ ಸ್ಕೂಲ್ ಮಕ್ಕಳ ಗಾಡಿ ನೋಡಿ, ಅಲ್ಲಿ ಬರೇ ಇಂಥವೇ ಗಾಡಿಗಳು ಆಗ್ತವೆ. ಮಕ್ಕಳಿಗೆ ಏನಾರ 2-3 ಆಟೋನು ಪಲ್ಟಿ ಆಗಿದಾವೆ ಇಲ್ಲಿ, ಸ್ಕೂಲ್ ಮಕ್ಕಳ ಆಟೋ. ಇಲ್ಲಿ ನಾವೇ ಎಲ್ಲ ಕಣ್ಣಿಂದ ಎಬ್ಬಿಸೋಗಿದೆ. ನಮಗಂತೂ ನೋಡ್ ಸಾಕಾಗ್ಬಿಟ್ಟಿದೆ. ನಾವು ಯಾರಿಗೂ ಹೇಳೋದು ಬಿಟ್ಬಿಟ್ಟಿದೀವಿ ನೋಡಿ ಸರ್. ಈ ತರ ಆಗಿದೆ ನೋಡಿ ಸರ್. ಬರೇ ಇದೇ ತರ ಆಗ್ತಾ ಇರೋದು. ಇವ್ರಿಗೂ ಯಾರು ಹೇಳಿದ್ರು ಯಾರು ರೆಸ್ಪೆಕ್ಟೇ ತಗೊಳಲ್ಲ. ಗುಂಡಿನೂ ಮುಚ್ಚಲ್ಲ, ಏನು ಮುಚ್ಚಲ್ಲ. ಹೆಣ್ಮಕ್ಳು 2-3 ಜನ ಕೈ ಕಾಲು ಮುರ್ಗಿಂದ ನಮ್ಮ ಮನಿ ಇದ್ರಿಗೆ ಬಿದ್ದಿ ಇಲ್ಲಿ. ಮುಂದೆ ಈ ಅಕ್ರಮ ಹೇಗೆ ಬೆಳಕಿಗೆ ಬಂತು ಅಂದ್ರೆ, ಮಜರ್ ಅಂತಂದವರು ಗುತ್ತೇದಾರರು ಅದರ ಮಾಹಿತಿ ಅವರು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ಏನ್ ಹೇಳ್ತೀರಿ ಸರ್? ಯಾವಾಗ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು ಸರ್? ಮಾಹಿತಿ ಹಕ್ಕಿನಲ್ಲಿ ತಗೊಂಡ ಮೇಲೆ ನನಗೆ ಗೊತ್ತಾಗಿರೋದು. ಅಂದ್ರೆ ತರತುರಾಗಿ ಇವರು ವಿನಯ್ ಕುಮಾರ್ ಅಂತ ಹೇಳಿ ಪ್ರಭಾರಿ ಕಮಿಷನರ್ ಆಗಿದ್ರು ಸರ್. ಪ್ರಭಾರಿ ಕಮಿಷನರ್ ಆಗಿದ್ರು. ಆಮೇಲೆ ಇವ್ರೇನ್ ಮಾಡಿದಾರೆ, ಪ್ರಭಾರಿ ಕಮಿಷನರ್ ಆದ್ರೆ ಈಗ ಇನ್ನೊಬ್ಬರು ಕಮಿಷನರ್ ಬಂದ್ಬಿಟ್ರೆ ನಮ್ಗೆ ಏನು ಸಿಗೋದಿಲ್ಲ ಅನ್ನೋ ಉದ್ದೇಶದಿಂದ ವಿನಯ್ ಕುಮಾರ್ ಅಂತ ಹೇಳಿ ಅವರೇ ಕಮಿಷನರ್ ಆಗಿದ್ರಲ್ಲ, AW ಅವರೇ, ಅವರೇ ಇಬ್ಲಾರ್ ಅವರೇ ಚೆಕ್ ಜಲ್ದಿ ಹರಿದ್ಬಿಟ್ರು ಅವ್ರು. ಏನ್ರಿ ಎಷ್ಟ್ರಿ 19ನೇ ತಾರೀಕು ಜನವರಿನಲ್ಲಿ ಚೆಕ್ ಹರಿದಿದಾರ. ಏನ್ರಿ ಚೆಕ್ ಹರಿದಿ ದುಡ್ಡು ಎಲ್ಲ ಇದನ್ ಮಾಡಿ ಏನ್ ಮಾಡಿದಾರ ಅದು ಗೊತ್ತಿಲ್ರಿ. ಆಮೇಲೆ ಇನ್ನೊಂದು, ಇದು ಕಾಮಗಾರಿ ಯಾವ ವಾರ್ಡ್ನಲ್ಲಿನೂ ಮಾಡಿಲ್ರಿ. ಯಾವ ವಾರ್ಡ್ನಲ್ಲಿ ಮಾಡಿಲ್ಲ. ಯಾವ್ದೋ ಒಂದು ಹಳೆ ಫೋಟೋ ಮೇಲೆ ನಿತ್ಕಂಡು ಹಳೇದು ರೋಲರ್ ಕರ್ಕೊಂಬಂದು ನಿಲ್ಲಿಸಿ ದುಡ್ಡು ಇದು ನಾವ್ ಹಿಂಗ್ ಮಾಡಿದ್ವಿ, ಹಂಗ್ ಮಾಡಿದ್ವಿ. ಗುಂಡಿ ಮುಚ್ಚೋದು, ಗೆಬರಿ ಮಾಡ್ಬೇಕು. ಒಂದು JCB ಇಲ್ಲ, ಒಂದು ಲೇಬರ್ ಇಲ್ಲ ಫೋಟೋನಲ್ಲಿ. ಒಂದು ಜಲ್ಲಿಕಲ್ ಇರುವಂತದ್ದೇ ಎಲ್ಲ ಕಡೆ ಹಾಕಿ ಅದನ್ನೇ GPS ಫೋಟೋ ಮಾಡಿದಾರಲ್ಲ. ಜಲ್ಲಿಕಲ್ ಇದೆ ಅಲ್ಲಿ, ಇವ್ರು ಹಾಕಿರೋದಿಲ್ಲ ವಾರ್ಡ್. ಈಗ ಸರ್, ಎಲ್ಲಿ ಯಾರು ಹೊತ್ಕೊಂಡ್ ಬಿದ್ಬಿಟ್ರೆ ಅವರೇ ಪಾಪ ಮನೆಯವರೇ ತಂದಂತ ಕೇರಿಯರು ವಾರ್ಡ್ ವೈಸ್ನವ್ರು ಅವರೇ ತಂದ್ ಗುಂಡಿ ಮುಚ್ಕೊಂಡಾರ ಸರ್. ಈಗ ಗುಂಡಿ ಮುಚ್ಚಿರೋದ್ ಫೋಟೋ ಯಾವ ಇಲ್ರಿ ಫೈಲ್ ನಲ್ಲಿ. GPS ನಲ್ಲಿ ಇಲ್ಲೇ ಇಲ್ಲ. GPS ಫೋಟೋ ಇಲ್ಲ, ಯಾವ ಇಲ್ಲ ಫೋಟೋ. ಅವ್ರ ಬಿಲ್ ಮಾಡಿರೋದು ಐತಿ. ಈಗ ಇದನ್ನ ಸಮಗ್ರ ತನಿಖೆ ಮಾಡ್ಬೇಕಂದ್ರೆ ಜಿಲ್ಲಾಧಿಕಾರಿಯಿಂದ ಅನುಮೋದನೆ ಆಗಿ ಬರ್ತದಲ್ಲ. ಫೈಲ್ ಹೋಗಿರ್ತೈತಿ ಜಿಲ್ಲಾಧಿಕಾರಿಗೆ. ಅಲ್ಲಿ ಜಿಲ್ಲಾಧಿಕಾರಿಗೆ ಗಮನಕ್ಕೆ ಇರೋದೇ ಇಲ್ರಿ. ಈಗ PD ಅಂತೆ, ಆಮೇಲೆ ಇನ್ನೊಬ್ಬರು ಯಾರು ಅವರು ಡಬಲಿ ಅಲ್ಲಿ ಸೀಮಿತ ಮಾಡಿ, ಆಮೇಲೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅವರು ಬಂದ್ ನೋಡಲ್ಲ ಇವ್ ಮಾಡಿದಾರ ಇಲ್ಲ ಅನ್ನೋದು. ಈಗ ಎಲ್ಲರ ಮೇಲೆ ಪನಿಷ್ಮೆಂಟ್ ಆಗ್ಬೇಕ್ರಿ. ಇನ್ನೊಂದು, ಹಿಂಗ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಸರ್ಕಾರದವರು ಯಾರ ಬಂದಿ ಒಟ್ಟ DC ಆಫೀಸ್ ಒಂದು ಟೀಮ್ ಬರ್ಬೇಕು, ಇಲ್ಲಿ ಕೆಲಸ ಮಾಡಿದಾರ ಇಲ್ಲ ಅನ್ನೋದು. ಬಂದಿ ತನಿಖೆ ಇನ್ಸ್ಪೆಕ್ಷನ್ ಮಾಡಿ ವಾರ್ಡ್ ವೈಸ್ ಎಲ್ಲರಿಗೆ ಕೇಳಿ ಅವ್ರೆ ಸರ್. ವಾರ್ಡ್ ವೈಸ್ ಎಲ್ಲರಿಗೂ ಕೇಳ್ರಿ. ವಾರ್ಡ್ ಕೇರಿ ಜನ ಅದಾರೆ. ನಾನಂತೂ ಯಾವ್ದೋ ಒಂದು ಇದರಿಂದ ಹೇಳಿರ್ಬೋದು. ವಾರ್ಡ್ ಜನ ಕೇಳ್ಕೊಡ್ರಿ ಮಾಡಿದಾರ ಇಲ್ಲ ಅನ್ನೋದು. ಆಮೇಲೆ ಇನ್ನು ಸರ್ ಇನ್ನೊಂದು ಹೇಳ್ತೀನಿ, ಅದ್ರಾಗ ಫೋಟೋನಲ್ಲಿ ಇಂಥ ವಾರ್ಡಿಂದು ಅಂತೇಳಿ ಯಾವ್ದು ಕಾಣಿಸಿಲ್ರಿ. ಎಲ್ಲಾ ಮೆನ್ಷನ್ ಮಾಡ್ಲಿಲ್ಲ. ಎಲ್ಲಾ ವಾರ್ಡ್ಗಳು ಹಾದಿ ತಪ್ಪಿಸಿದಾರ. ಆತರ ಯಾರು ಅಕ್ರಮ ಮಾಡಿದಾರ ದೊಡ್ಡ ಸರ್. ಏನಿಲ್ಲ, ಅದು ಏನು ಯಾರು ಹಗರಣ ಮಾಡಿದಾರ ಅವ್ರ ಮೇಲೆ ಪನಿಷ್ಮೆಂಟ್ ಆಗ್ಬೇಕು. ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ಬೇಕು. ಇವ್ರು ಈಗ ಏನು ಮಾಡಿಲ್ದ್ರೆ ಏನು ಮಾಡಕ್ಕಾಗಲ್ಲ. ಇನ್ನು ಹಿಂಗೆ ಮಾಡ್ತಾನೆ ಇರ್ತಾರೆ ಇವ್ರು. ಇದಿಷ್ಟು ಇಲ್ಲಿನ ಸಾರ್ವಜನಿಕರ ಮಾತು. ಯಾವುದೇ ರೀತಿಯಂತ ಕೆಲಸಗಳನ್ನ ಮಾಡದೆ ಬಿಲ್ ವ್ಯವಸ್ಥಿತವಾಗಿ ಹಣವನ್ನ ಲೂಟಿ ಮಾಡುವಂತ ಕೆಲಸವನ್ನ ಇಲ್ಲಿನ ನಗರಸಭೆ ಅಧಿಕಾರಿಗಳು ಮಾಡಿದ್ದಾರೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು. ಯಾರು ಅಕ್ರಮ ಮಾಡಿದ್ದಾರೆ,
ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮತ್ತು ಗುತ್ತೇದಾರರು ಒತ್ತಾಯಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.